ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮಾಡ್ತಿರೋ ಪ್ರತಿಯೊಂದು ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ನಂತರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ತಕ್ಷಣ ಬಂದು ಸೇರುತ್ತೆ. ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ಎಲ್ಲ ವ್ಯೂವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನ್ನ ಮೇಲೆ ಹೀಗೆ ಇರಲಿ. ಸೊ ಬನ್ನಿ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತ ನಿಮ್ಮೆಲ್ಲರಿಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಲಿಶುಗೆ 3 ಇಯರ್ಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಒಂದು ಸರಿ ಹೋಗಿ ಅವನಿಗೆ ಮಂಡೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತು ಹೊರಟಿದ್ದೀವಿ. ಪೂಜೆ ಎಲ್ಲ ಮುಗಿದ ಮೇಲೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಪೂಜೆನೂ ಕೂಡ ಮುಗಿದಿದೆ. ಇವರು ನಮ್ಮ ತಾತ, ಅಪ್ಪ ಅವರ ಅಪ್ಪ. ಸೊ ಇವರು ಕೂಡ ನಮ್ಮ ಜೊತೆ ಧರ್ಮಸ್ಥಳಕ್ಕೆ ಅಂತ ಬರ್ತಿದ್ದಾರೆ ಇವತ್ತು. ಸೊ ಆಲ್ರೆಡಿ ಟೈಮು 6 o'clock ಆಗ್ತಾ ಬಂದಿದೆ. ಒಂದು 7:30ಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆ ಸಂಜೆ ಆಗಿತ್ತಲ್ಲ, ಸ್ವಲ್ಪ ಟೀ ಕೂಡ ಮಾಡಿ ಕುಡಿತಾ ಇದ್ದೀವಿ. ಸೊ ಇವಾಗ ರೆಡಿ ಆಗಿದ್ದಾರೆ. ಇವಾಗ ಹೊರಡಬೇಕು ನಾವು. ಪೂರ್ವಿ ಲಿಶುಗಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಇಬ್ಬರೂ ಹೋಗ್ತೀವಿ ಹೊರಗಡೆ ಅಂತ. ಪೂರ್ವಿಗೆ ಗೊತ್ತು ಧರ್ಮಸ್ಥಳ. ಅವಳನ್ನು ಕೂಡ 3 ಇಯರ್ಸ್ ಇದ್ದಾಗ ಕರ್ಕೊಂಡೋಗಿದ್ವಿ. ಆದರೆ ಸ್ವಲ್ಪ ನೆನಪಿದೆ, ಮರ್ತಿದ್ದಾಳೆ. ಲಿಶುಗೆ ಇನ್ನು ಈಗ ಹೊಸದು ಎಲ್ಲಿ ಹೋಗ್ತೀವಿ ಅಂತ ಅವ್ನಿಗೇನು ಗೊತ್ತಾಗೋದಿಲ್ಲ. ಅಂದರೆ ಎಲ್ಲೋ ಹೋಗ್ತೀವಿ ಅಂತ ತುಂಬ ಖುಷಿಯಾಗಿದ್ದ. ಹಾಗೆ ಬಟ್ಟೆಗಳನ್ನೂ ಸಹ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಹೊರಡಬೇಕು. ಇವಾಗ ಹೊರಟಿದ್ದೀವಿ. ಇಲ್ಲಿ ನಮ್ಮೂರಿಂದ, ನಮ್ಮ ಮನೆಯಿಂದ, ನಮ್ಮ ಹೋಮಿನಿಂದಲೇ ಹೋಗ್ತಾ ಇದ್ದೀವಿ. ತುಮಕೂರಿಗೆ ಹೋಗಿ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಅಣ್ಣ ಇದ್ದಾರೆ, ಅವ್ರ ಕಾರ್ನ ತೊಗೊಂಡು ಹೋಗಬೇಕು. ಸೊ ಇಲ್ಲಿಂದ ನಮ್ಮ ಹೋಮಿನಿಂದಲೇ ಹೋಗ್ತಾ ಇದ್ದೀವಿ ತುಮಕೂರವರೆಗೂ. ಇವಾಗ ತುಮಕೂರು ಕೂಡ ರೀಚ್ ಆದ್ವಿ. ಫ್ಯಾಮಿಲಿ ಫ್ರೆಂಡ್ ಅಣ್ಣ ಅಂತ ಹೇಳೋದ್ನಲ್ಲ, ಅವ್ರ ಮನೆ ಹತ್ರನೇ ನಮ್ಮ ಹೋಮಿನ ನಿಲ್ಲಿಸಿ ಅವ್ರ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಮನೆ ಒಂದು 7:30ಗೆಲ್ಲ ಬಿಟ್ಟಿದ್ವಲ್ಲ, ಹಾಗಾಗಿ ಮನೇಲಿ ಏನು ಊಟ ಮಾಡ್ಕೊಂಡು ಬಂದಿರಲಿಲ್ಲ. ಆನ್ ದ ವೇ ಹೋಗ್ತಾ ಊಟ ಮಾಡೋಣ ಅಂತ ಇಲ್ಲಿ ಸಂಗೀತ ರೆಸ್ಟೋರೆಂಟ್ ಅಂತ ಇತ್ತು. ಸೊ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲ ನಿಲ್ಲಿಸಿದ್ವಿ ಗಾಡಿನ. ಸೊ ತುಂಬಾ ಚೆನ್ನಾಗಿದೆ ಹೋಟೆಲ್ಲು. ಒಳಗಡೆ ಎಲ್ಲ ತುಂಬ ದೊಡ್ಡದಾಗಿದೆ. ನಾವು ಹೊರಗಡೆನೇ ಕೂತಿದ್ವಿ. ಹಾಗೆ ನೈಟ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ಪ್ರಶಾಂತವಾಗಿ ತಣ್ಣಗೆ ಗಾಳಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ನೈಟ್ ಜರ್ನಿ ತುಂಬಾ ಇಷ್ಟ. ಜರ್ನಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ನೋಡಬೇಕು ನಾಳೆ ಎಲ್ಲ ಹೇಗಿರುತ್ತೆ ಅಂತ. ಪೂರ್ವಿಗೆ ತುಂಬಾ ಚಳಿ ಆಗ್ತಿತ್ತಂತೆ, ಹಾಗಾಗಿ ಶಾಲ್ ಕೂಡ ಹಾಕ್ಕೊಂಡಿದ್ಲು. ಆರ್ಡರ್ ಮಾಡಿದ ಊಟ ಕೂಡ ಬಂದಿದೆ. ಚಪಾತಿ ಮತ್ತು ಬೆಂಡಿ ಕರಿ ತೊಗೊಂಡಿದ್ವಿ. ಹಾಗೆ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ನನಗೆ ರೈಸ್ ಐಟಮ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಹೋಟೆಲ್ದೆಲ್ಲ. ಸೊ ಇಲ್ಲಿ ತುಂಬಾ ಟೇಸ್ಟಿಯಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಜರ್ನಿ ಕೂಡ ಸ್ಟಾರ್ಟ್ ಮಾಡಿದ್ವಿ. ನಾನು ಗೌಡ್ ಸೆಕ್ಷನಲ್ಲಿ ಬಂದಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಗೌಡ್ ಸೆಕ್ಷನ್ ಎಂಟ್ರಿ ಆಗಿದ್ದೀವಿ. ತುಂಬಾ ಮಳೆ ಬರ್ತಿತ್ತು. ಸೊ ಇಲ್ಲಿ ಕ್ಯಾಮ್ರಾದಲ್ಲಿ ಈಗ ಕಾಣ್ತಿದೆ ಅಷ್ಟೇ. ಫುಲ್ಲು ಮಂಜು ಏನೂ ಕಾಣ್ತಾನೆ ಇರಲಿಲ್ಲ. ಪಾಪ ಅಣ್ಣ ಹೇಗೆ ಓಡಿಸಿದ್ರೋ ಗಾಡಿನ.
ಹಾಗೆ ಈ ಥರ ಗ್ರೀನರಿ ಮಧ್ಯೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವಾಗ ನೈಟ್ ಟೈಮ್ ಅಷ್ಟಾಗಿ ಕಾಣ್ತಾ ಇಲ್ಲ, ಮಾರ್ನಿಂಗ್ ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಧರ್ಮಸ್ಥಳ ಎಂಟ್ರಿ ಆದಮೇಲೆ ತುಂಬಾ ರೂಮ್ಸ್ಗಳೆಲ್ಲ ಹುಡ್ಕಿದ್ವಿ, ರೂಮ್ಸ್ಗಳೇ ಸಿಗಲಿಲ್ಲ. ತುಂಬ ಹೋಟೆಲ್ಗಳಲ್ಲೆಲ್ಲ ವಿಚಾರಿಸಿದ್ಮೇಲೆ ಒಂದು ಹೋಟೆಲಲ್ಲಿ ಒಂದು ರೂಮ್ ಸಿಕ್ತು. ಸೊ ತುಂಬಾ ಚೆನ್ನಾಗಿತ್ತು ಈ ಹೋಟೆಲ್ಲು, ಹಾಗೆ ಕ್ಲೀನಾಗೆ ಮೇಂಟೈನ್ ಮಾಡಿದರು. ಈ ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು. ಬಂದಿದ ತಕ್ಷಣ ಮಲ್ಕೊಬಿಟ್ವಿ, ಬಂದಾಗ 3 o'clock ಆಗಿತ್ತು. ಸೊ ಮಾರ್ನಿಂಗ್ ಬೇಗ ಎದ್ದು ಲಿಶುಗೆ ಬೋರ್ಡ ಮಾಡಿಸ್ಬೇಕಿತ್ತಲ್ಲ, ಸೊ 5:42 ಎಲ್ಲ ಹೊರಟಿದ್ದೀವಿ. ಸೊ ಆಮೇಲೆ ಆದರೆ ತುಂಬಾ ರಶ್ ಆಗುತ್ತೆ, ತುಂಬ ಜನ ಬಂದುಬಿಡ್ತಾರೆ ಅಂತ. ತಾತನ ರೂಮಲ್ಲೇ ಇರ್ತೀರಾ ನೀವು ಅಂತ ಕೇಳಿದೆ. ಅಲ್ಲಿ ಬೇಡ, ತುಂಬ ಜನ ಇರ್ತಾರೆ, ನಿಂತ್ಕೋಬೇಕು ತುಂಬ ಹೊತ್ತು ಅಂತ. ಆದರೆ ತಾತ ಇಲ್ಲ ನಾನು ಬರ್ತೀನಿ ಅಂತ ಅಂದರು. ಯಾಕಂದರೆ ಅವರು ಧರ್ಮಸ್ಥಳಕ್ಕೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ, ಧರ್ಮಸ್ಥಳಕ್ಕೆ ಬಂದಿರಲಿಲ್ವಂತೆ. ಹಾಗೆ ನಾವು ಹೊರಟಿದ್ವಲ್ಲ, ಹಾಗಾಗಿ ನಮ್ಮ ಜೊತೆ ಕೂಡ ಬಂದರು. ಇದೇ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು, ಹಾಗಾಗಿ ಎಲ್ಲ ಕೂಡ ನೋಡಬೇಕಲ್ವಾ. ಸೊ ಅದನ್ನು ಕೂಡ ನೋಡ್ತೀನಿ, ರೂಮಲ್ಲಿ ಕೂತ್ಕೊಂಡು ಏನು ಮಾಡಲಿ ಅಂತ ಬಂದರು ನಮ್ಮ ಜೊತೆ. ಇವಾಗ ಹೊರಟಿದ್ದೀವಿ. ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿ. ನಾವಿದ್ದಿದ್ದು 2nd ಫ್ಲೋರಲ್ಲಿ. ಸೊ ಇವಾಗ ಇಳಿದು ಹೋಗ್ತಾ ಇದ್ದೀವಿ. ಅಂದಾಗ 3 o'clock ಎಲ್ಲ ಆಗಿತ್ತಲ್ಲ, ಸೊ ನಿದ್ದೆ ಕೂಡ ಸರಿಯಾಗಿ ಆಗಿರಲಿಲ್ಲ, ಮುಖ ಫುಲ್ಲು ಊದ್ಕೊಳೋ ಥರ ಆಗಿತ್ತು. ನೋಡ್ತಾ ಇರ್ಬೋದು, ಅಷ್ಟಾಗಿ ಬೆಳಕಾಗಿರಲಿಲ್ಲ, ಇನ್ನೂ ಸ್ವಲ್ಪ ಕತ್ಲೆ ಥರನೇ ಇತ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ ಬೋಡ ಮಾಡಿಸೋದಕ್ಕೆ. ನಾವು ಮಾಡಿದ್ದು ಹೋಟೆಲಿಂದ ಸ್ವಲ್ಪ ದೂರನೇ, ಜಾಸ್ತಿ ಏನು ದೂರ ಇಲ್ಲ. ನೋಡಿ, ನಾವಷ್ಟು ಬೇಗ ಬಂದ್ರೂ ಕೂಡ ತುಂಬಾ ರಶ್ ಇತ್ತು. ಎಷ್ಟು ಜನ ಇದ್ದರು ಅಂದರೆ ಧರ್ಮಸ್ಥಳದಲ್ಲಂತೂ ಯಾವಾಗಲೂ ಇದೇ ಥರನೇ ಅನಿಸುತ್ತೆ. ಇಲ್ಲಂತೂ ನಮ್ಮ ಲಿಶು ಕಾಮಿಡಿ ತುಂಬಾ ಚೆನ್ನಾಗಿತ್ತು. ಅವ್ನು ಹೇಳ್ತಾ ಇದ್ದ ನಾನು ಬೋಡ ಮಾಡಿಸ್ಕೊಳೋದಿಲ್ಲ, ಕಟ್ಟಿಂಗ್ ಮಾಡಿಸ್ಕೊತೀನಿ ಅಂತ. ಅವನಿಗೆ ಹೆಬ್ಬುಲಿ ಕಟ್ಟಿಂಗ್ ಅಂತ ಹೇಳೋದಕ್ಕೆ ಬರೋದಿಲ್ಲ, ಬಾಹುಬಲಿ ಕಟ್ಟಿಂಗ್ ಅಂತ ಹೇಳ್ತಾನೆ. ತುಂಬಾ ಫನ್ನಿಯಾಗಿ ಚೆನ್ನಾಗಿತ್ತು ಇಲ್ಲಿ. ಅವನಿಗೆ ಬೋಡ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಹೋಗಿ, ಸೊ ಮಾರ್ನಿಂಗ್ ಬೇಗ ಬಂದಿದ್ವಲ್ಲ, ಹಾಗಾಗಿ ಬೋಡ ಮಾಡಿಸ್ಕೊಂಡು ಬಂದಿದ ತಕ್ಷಣ ಅಲ್ಲೇ ಇರೋ ಒಂದು ಹೋಟೆಲಲ್ಲಿ ಕಾಫಿ ಕೂಡ ಕುಡ್ಕೊಂಡು ಹೋಗ್ತೀವಿ ರೂಮ್ಗೆ. ಸೊ ನಾವು ನೇತ್ರಾವತಿ ನದಿಗೆ ಹೋಗ್ತಾ ಇಲ್ಲ, ಡೈರೆಕ್ಟ್ ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಬಿಸಿನೀರು ಬರುತ್ತಲ್ವ, ಅಲ್ಲೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತೀವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಲಿಶು ಕಾಣ್ತಾ ಇದ್ದಾನೆ. ಲಿಶು ಕೂಡ ಎಲ್ಲ ರೆಡಿ ಆಗಿದ್ದಾನೆ. ಅವನಿಗೆ ಪಂಚೆ ಹಾಕಿದ್ದೆ, ಪಂಚೆ ಮತ್ತು ಶರ್ಟು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ಅವನು. ಸೊ ರೆಡಿಯಾಗಿ ಈಗ ರೂಮ್ನ ಚೆಕ್ಔಟ್ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಅಲ್ಲೇ ಒಂದು ವಿಡಿಯೋ ಕ್ಲಿಪ್ ಕೂಡ ತಗೊಂಡೆ.
ತುಂಬಾ ಮುದ್ದಾಗಿ ಕಾಣ್ತಾ ಇದ್ದ. ಪೂರ್ವಿ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ಲು. ಸೊ ಹೇಗೆ ಕಾಣ್ತಿದ್ದಾರೆ ಇಬ್ಬರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಬ್ಲೂ ಕಲರ್ ಕಾಟನ್ ಸ್ಯಾರಿ ಉಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಈ ಥರ ಟ್ರಾವೆಲೆಲ್ಲ ಮಾಡಿದಾಗ ಈ ಥರ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ಲೆಸ್ ಆಗಿ. ಸೊ ಪೂರ್ವಿಗೆ ತೋರಿಸು ಔಟ್ಫಿಟ್ ಅಂತ ಕೊಟ್ಟೆ, ಆದರೆ ಅವಳಿಗೆ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಬರಲಿಲ್ಲ. ಸೊ ಅದನ್ನೇ ಆ್ಯಡ್ ಮಾಡಿದ್ದೀನಿ. ಸೊ ರೂಮ್ ಕೂಡ ಚೆಕ್ಔಟ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇವಾಗ ಕಾರ್ ಬರ್ತಾ ಇದೆ, ಪಾರ್ಕಿಂಗ್ ಹತ್ರ ನಿಲ್ಲಿಸಿದ್ರು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಇವರು ನಮ್ಮ ತಾತ. ಸೊ ಇವ್ರ ಜೊತೆ ಒಂದು ಕ್ಲಿಪ್ ಕೂಡ ತಗೊಂಡೆ. ಸೊ ಲಿಶು ಅಂತೂ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದ. ಅವನಿಗಂತೂ ತುಂಬ ಖುಷಿಯಾಗ್ಬಿಟ್ಟಿತ್ತು, ಪಂಚೆ ಹಾಕ್ಬಿಟ್ಟಿದ್ದೀನಿ ನಾನು ಅಂತ. ಸೊ ನಾವಿದ್ದಿದ್ದು ಇದೇ ಹೋಟೆಲ್ ಸಾಯಾದ್ರಿ ಅಂತ, ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬಾ ಖುಷಿಯಾಗ್ಬಿಟ್ಟಿತ್ತು ಈ ಥರ ಎಲ್ಲ ಕರ್ಕೊಂಡು ಬಂದಿರೋದ್ರಿಂದ. ಹಾಗೆ ಟಿಫನ್ ಟೈಮ್ ಕೂಡ ಆಗಿತ್ತು, ಆಗಲೇ 10:30 ಆಗಿತ್ತು. ಸೊ ಅಲ್ಲಿ ದೇವಸ್ಥಾನದ ಹತ್ರ ತುಂಬ ಕ್ಯೂ ನಿಂತ್ಕೋಬೇಕಲ್ವ, ಹಾಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಇಡ್ಲಿ ವಡೆ ತೊಗೊಂಡಿದ್ವಿ. ಲಿಶು ಮಾತ್ರ ದೋಸೆ ತೊಗೊಂಡಿದ್ದ, ನಂಗೆ ದೋಸೆ ಬೇಕು ಅಂತ. ಸೊ ತಿಂಡಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾವು ನೈಟ್ ತಿಂದಿದ್ದು ಊಟ, ಸೊ ಇವಾಗ ತಿಂತಿರೋ ಊಟ ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ 10:30 ಆಗಿತ್ತಲ್ಲ, ಹೊಟ್ಟೆ ಕೂಡ ಹಸಿವಾಗಿತ್ತು. ಸೊ ಇವಾಗ ಬೇಗ ಟಿಫನ್ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗಬೇಕು. ಹಾಗೆ ನಾವು ಇವತ್ತೇ ಊರಿಗೆ ವಾಪಸ್ ಹೋಗಬೇಕು. ನಾವು ಒಂದು ಡೇ ಟ್ರಿಪ್ ಅಂತ ಮಾತಾಡ್ಕೊಂಡು ಬಂದಿದ್ದಲ್ವ, ಸೊ ಇವತ್ತೇ ಹೋಗಬೇಕು. ಹಾಗಾಗಿ ಬೇಗ ದರ್ಶನ ಮುಗಿಸ್ಕೊಂಡು ನಾವು ಹೊರಡಬೇಕು. ನಾನು ಯಾಕೆ ತಿಂತಿದ್ದೀನಿ ಇಷ್ಟಿಷ್ಟು ದಪ್ಪ ತುತ್ತು ಅಂತ ನಾನು ನೋಡ್ತಾ ಇದ್ದೆ. ಸೊ ಈ ವಿಡಿಯೋ ನೋಡಿದಾಗೆ ನನಗೂ ಗೊತ್ತಾಗಿದ್ದು ಇಷ್ಟಿಷ್ಟು ದಪ್ಪ ತಿಂತಾಯಿದ್ದೆ ನಾನು ಒಂದೊಂದು ಸರಿಗೆ ಅಂತ. ಯಾಕಂದರೆ ಒಂದು ಕಡೆ ಟೈಮ್ ಆಗಿತ್ತು ಅನ್ನೋದೊಂದು, ಇನ್ನೊಂದು ಕಡೆ ಇವತ್ತೇ ಒನ್ ಡೇ ಅಲ್ವಾ, ಸೊ ಬೇಗ ಹೋಗಬೇಕಿತ್ತು. ಹಾಗೆ ಲಿಶಿಗೂ ಕೂಡ ತಿನ್ನಿಸ್ಬೇಕಿತ್ತು. ಅವನಂತೂ ತುಂಬ ಲೇಟಾಗಿ ತಿಂತಾರೆ. ನಾನು ಬೇಗ ತಿಂದ್ಕೊಂಡು ಅವನು ತಿನ್ನಿಸೋಣ ಅಂತ ಜಾಸ್ತಿ ತೊಗೊಂಡು ತಿಂತಾಯಿದ್ದೀನಿ. ನನಗೆ ಅಲ್ಲಿ ಗೊತ್ತಾಗಲಿಲ್ಲ, ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟಿಷ್ಟು ದಪ್ಪ ತುತ್ತು ತಿಂತಿದ್ದ ನಾನು ಅಂತ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ಸಹ ನೋಡಿ ತುಂಬಾ ನಕ್ಕಿದ್ದೀನಿ. ನನಗೆ ಈ ತಿಂಡಿ ತಿನ್ನಬೇಕಾದ್ರೆ ಏನು ಟೆನ್ಷನು ಅಂತ ಅಂದರೆ, ಲಿಶು ಬೇರೆ ಸರಿಯಾಗಿ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ರಾತ್ರಿ ಬೇಗ ಮಲ್ಕೊಂಬಿಟ್ಟಿದ್ನಲ್ಲ, ಅವನು ಬರ್ತಾನೆ ಸಂಜೆ ಮನೇಲಿ ಊಟ ಮಾಡಿದ್ದಷ್ಟೇ. ನೈಟ್ ಅವನ್ನ ಊಟಕ್ಕೆ ಗಾಡಿ ನಿಲ್ಲಿಸಿದಾಗ ಅವನು ಊಟ ಮಾಡಿರಲಿಲ್ಲ. ಹಾಗಾಗಿ ಹೊಟ್ಟೆ ಹಸಿವಾಗುತ್ತೆ ಅವನಿಗೆ. ಆಮೇಲೆ ದೇವಸ್ಥಾನದಲ್ಲಿ ಜನ ತುಂಬ ಇರ್ತಾರಲ್ವ, ಅಲ್ಲಿ ಕ್ಯೂ ನಿಂತ್ಕೊಂಡಾಗ ಅವನೇನಾದರೂ ಹಠ ಮಾಡ್ಬೋದೇನೋ ಅಂತ ಅವನ ಯೋಚನೆಯಲ್ಲಿ ನಾನು ಬೇಗ ನಾನು ತಿನ್ಕೊತಾ ಇದ್ದೀನಿ, ಅವನು ತಿನ್ಸೋಣ ಅಂತ. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿರೋ ನೇಚರ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನಮಗೆ ಈ ಥರ ಹೊಸ್ದಾಗೆ ನೋಡೋರಿಗೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಅಲ್ಲಿದ್ದರೆ ನಮಗಿರೋಕ್ಕಾಗುತ್ತೋ ಆಗಲ್ವೋ, ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಸೊ ಇದು ಹೋಟೆಲ್ಲು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಹೋಟೆಲಲ್ಲಿ ಕಮ್ಮಿ ಪ್ರೈಸ್ ಅಂತಾರೆ ಸೊ ಸ್ಟೇ ಮಾಡೋದಕ್ಕೆ.
ಆದರೆ ನಾನು ಯಾವತ್ತೂ ನೋಡಿಲ್ಲ, ಯಾಕಂದರೆ ಅದು ಯಾವಾಗಲೂ ಖಾಲಿ ಇರೋದೇ ಇಲ್ಲ, ಯಾವಾಗಲೂ ಫಿಲ್ ಆಗಿರುತ್ತೆ. ಪೂರ್ವಿಗೆ 3 ಇಯರ್ಸ್ನಲ್ಲಿ ಇದ್ದಾಗ ಬಂದಾಗ ನಾವು ಬಸ್ಸಲ್ಲಿ ಬಂದಿದ್ವಿ. ಸೊ ಬಸ್ಸು ಇದೇ ರೋಡಲ್ಲೇ ಸ್ಟ್ಯಾಂಡ್ ಮಾಡುತ್ತೆ. ಅಲ್ಲಿ ಆಗಲೇ ನೋಡಿದ್ರಲ್ಲ, ಆ ಹೋಟೆಲ್ ಆಪೋಸಿಟ್ ನಿಲ್ಲಿಸುತ್ತೆ. ಹಾಗೆ ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ, ಇಲ್ಲ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತ ಅನಿಸಿದ್ರೆ ಫಸ್ಟು ನೆನಪಾಗೋದೇ ಧರ್ಮಸ್ಥಳ ಅನಿಸುತ್ತೆ ಅಲ್ವಾ? ಯಾಕಂದರೆ ತುಂಬ ನಿಯರ್ ಇರೋದಕ್ಕೆ ಹಾಗನ್ಸುತ್ತೋ, ಇಲ್ಲಾಂದರೆ ಇಲ್ಲಿಗೆ ಬಂದರೆ ಎಷ್ಟು ಸರಿ ಬಂದ್ರೂ ಹೊಸದು ಅಂತ ಅನಿಸುತ್ತೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಯಾವಾಗ ಬಂದ್ರೂ, ಎಷ್ಟು ಸರಿ ಬಂದ್ರೂ ಬೇಜಾರಾಗೋದಿಲ್ಲ. ಸೊ ತುಂಬಾ ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ನಾವಿವಾಗ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ತುಂಬ ಜನ ಇದ್ದರೆ ಡೈರೆಕ್ಟ್ ದರ್ಶನ ಅಂತ ಇರುತ್ತಲ್ಲ, ಟಿಕೆಟ್ ತೊಗೋಬೇಕು, ಅದಕ್ಕೆ ಆ ಥರ ತೊಗೊಳೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಜನ ಏನು ಅಷ್ಟೊಂದು ಆಗಿ ಇರಲಿಲ್ಲ. ಸೊ ಎಲ್ಲ ಬೋಡ ಮಾಡಿಸ್ಕೊಂಡು ನೇತ್ರಾವತಿ ನದಿಗೆ ಹೋಗಿರ್ತಾರಲ್ವ. ಸೊ ನಾವು ರೂಮ್ಗೆ ಹೋಗ್ಬಿಟ್ಟು ಬಂದ್ವಲ್ಲ, ಹಾಗಾಗಿ ಬೇಗ ಬಂದಿದ್ವಿ. ಸೊ ಜನ ಏನು ಅಷ್ಟೊಂದು ಇರಲಿಲ್ಲ, ಹಾಗಾಗಿ ನಾರ್ಮಲ್ಲಾಗಿ ಹೋಗ್ತಾರಲ್ಲ ದರ್ಶನಕ್ಕೆ, ಹಾಗೆ ಹೋದ್ವಿ. ಟಿಕೆಟ್ ಏನು ತೊಗೊಳ್ಲಿಲ್ಲ ಡೈರೆಕ್ಟ್ ದರ್ಶನಕ್ಕೆ. ಸೊ ಈ ಥರ ಎಲ್ಲ ನಮ್ಮ ಪೂರ್ವಿ ವಿಡಿಯೋ ಮಾಡಿದ್ಲು. ಸೊ ಅಷ್ಟು ಕ್ಲಾರಿಟಿ ಬಂದಿರೋದಿಲ್ಲ, ಆದರೆ ನಾನು ಮಾಡ್ತೀನಿ ಕೊಡಮ್ಮ ಅಂತ ಹೇಳ್ತಾಳಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಕೊಟ್ಟಿದ್ದೆ. ಕ್ಲಾರಿಟಿ ಏನು ಅಷ್ಟೊಂದು ಬಂದಿರಲಿಲ್ಲ, ಆದರೂ ಆ್ಯಡ್ ಮಾಡಿದ್ದೀನಿ. ನಮ್ಮ ಲಿಶುಗಂತೂ ಮೇನ್ ಎಲ್ಲಾದರೂ ಹೋದರೆ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ವಾಟರ್ ಬಾಟ್ಲಂತೂ ಖಂಡಿತ ಕೈಯಲ್ಲಿ ಇಟ್ಕೊಂಡೇ ಇರಬೇಕು. ಇಲ್ಲಾಂದರೆ ಅವನು ಯಾವಾಗಲೂ ಕೇಳ್ತಾನೆ ಇರ್ತಾನೆ. ಹಾಗೆ ಇದು ಪಕ್ಕದಲ್ಲಿ ಕೂತ್ಕೊಳ್ಳೋ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಅಂತ ಬಿಡ್ತಾರೆ. ಆದರೆ ಅಲ್ಲೂ ಕೂಡ ಜನ ಅಷ್ಟಾಗಿ ಇರಲಿಲ್ಲ. ಸೊ ಎಲ್ಲ ಇದರಲ್ಲೇ ಬಂದಿದ್ದರು, ನಾರ್ಮಲ್ ಬರೋ ದರ್ಶನದಲ್ಲೇ. ಯಾವಾಗಲೂ ಒಂದೊಂದು ಸರಿ ಡೈರೆಕ್ಟ್ ದರ್ಶನಕ್ಕೆ ಟಿಕೆಟ್ ತೊಗೊಂಡ್ರು ತುಂಬಾ ರಶ್ ಇರುತ್ತೆ. ಇವತ್ತು ಅಷ್ಟಾಗಿ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ನಾನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬಾ ಚೆನ್ನಾಗಿ ಆಯಿತು ದರ್ಶನ, ದೇವರ ದರ್ಶನ. ಸೊ ನಮ್ಮ ತಾತ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು, ಒಳ್ಳೆ ಚಿಕ್ಕ ಮಕ್ಳ ಥರ. ಅದು ಇದು ಅಂತ ಎಲ್ಲ ಕೂಡ ತೋರಿಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಫಾರ್ ದ ನೆಕ್ಸ್ಟ್ ವ್ಲಾಗ್.